ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಾತುಕತೆ ಇಂಗ್ಲಿಷ್ ಭಾಷೆಯಲ್ಲಿದೆ. ಆಡಿಯೋ ಕೇಳಿಸ್ಕೊಂಡ್ರೆ ಸದಾನಂದ ಗೌಡ್ರದ್ದೇನೋ ಅಂತ ಅನ್ಸುತ್ತೆ ಅವರ ಮಾತುಗಳನ್ನ ಕೇಳಿಸ್ಕೊಂಡವರಿಗೆ. ಆದ್ರೆ ಸದಾನಂದ ಗೌಡ್ರು ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ ನಾನು ಮಾತನಾಡಲಿಲ್ಲ, ಹಾಗೆ ಮಾತನಾಡುವಂತಹ ವ್ಯಕ್ತಿ ನಾನಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. ನಾನು ಹಾಗೆಲ್ಲ ಮಾತನಾಡುವ ವ್ಯಕ್ತಿಯೇ ಅಲ್ಲಪ್ಪ, ನಾನು ಯಾಕೆ ಇಂತಹ ವಿಚಾರಗಳನ್ನ ಮಾತನಾಡ್ತೀನಿ ಅಂತ ಹೇಳಿ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ.ವಿ. ಸದಾನಂದ ಗೌಡ. ದೆಹಲಿಯಿಂದ ಈಗ ನನಗೆ ಕರೆ ಬಂದಿತ್ತು ಅಂತ ಡಿ.ವಿ. ಸದಾನಂದ ಗೌಡ ಹೇಳಿದ್ದಾರೆ. ದೂರವಾಣಿ ಮೂಲಕ ನ್ಯೂಸ್ ಫಸ್ಟ್ಗೆ ಈ ಸ್ಫೋಟಕ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಡಿ.ವಿ. ಸದಾನಂದ ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಯಾವ ಕೇಂದ್ರ ನಾಯಕರ ಜೊತೆಗೂ ಮಾತನಾಡಿಲ್ಲ, ವಿಜೇಂದ್ರರನ್ನ ಕಿತ್ತು ಬಿಸಾಕಿ ಕಿಕ್ ಹಿಮ್ ಔಟ್ ಅನ್ನುವಂಥ ಮಾತನ್ನ ನಾನು ಹೇಳಿಲ್ಲ, ಆ ಆಡಿಯೋ ನನ್ನದಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನ ನ್ಯೂಸ್ ಫಸ್ಟ್ಗೆ ದೂರವಾಣಿ ಮೂಲಕ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿ.ವಿ. ಸದಾನಂದ ಗೌಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಬಿಜೆಪಿ ಪಾಳ್ಯದಲ್ಲೇ ಕೆಲ ನಾಯಕರ ಅಸಮಾಧಾನ, ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನೂ ಅಲ್ಲ. ಆದ್ರೂ ಟರ್ಮ್ ಮುಗಿತಾ ಇದ್ದ ಹಾಗೆ ವಿಜೇಂದ್ರರನ್ನೇ ಕಂಟಿನ್ಯೂ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡಿದ್ರು. ಈ ಬಾರಿ ವಿಧಾನ ಪರಿಷತ್ನ ಚುನಾವಣೆ ಆದಂತಹ ನಂತರದಲ್ಲಿ ಆ ಒಳ ಬೇಗುದಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದ್ದು ನಿಜ. ಆದ್ರೆ ವಿಜೇಂದ್ರರನ್ನ ಕಿಕ್ಔಟ್ ಮಾಡಬೇಕು, ಕಿತ್ತ ಬಿಸಾಕಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅನ್ನುವಂತಹ ಒಂದು ಆಡಿಯೋ ಸ್ಫೋಟ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಹಲವು ಗೊಂದಲ, ಪ್ರಶ್ನೆಗಳನ್ನ ಮೂಡಿಸುತ್ತೆ. ಈಗ ಆಡಿಯೋ ಸದಾನಂದ ಗೌಡ್ರದ್ದು ಅನ್ನುವಂಥದ್ದು ಆರೋಪ, ನಾನಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಟ್ ಬಿಜೆಪಿ ಪಾಳ್ಯದಲ್ಲಿ ಈ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಗಣಪತಿ ಏನ್ ಚರ್ಚೆಗಳಾಗ್ತಾ ಇದೆ? ಹೀಗಾಗಿರೋದು ನಿಜಾನಾ? ವಿದ್ಯಾ, ಖಂಡಿತ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವಕ್ಕೆ ಎಷ್ಟರ ಮಟ್ಟಿಗೆ ಒಪ್ಪಿಗೆ ಇದೆ ಅನ್ನೋದು ಕೂಡ ನಾವು ಹಿಂದೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ. ಯಾಕಂತಂದ್ರೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಬಿಜೆಪಿಯ ಹಿರಿಯ ಹಾಗೂ ಕಿರಿಯ ನಾಯಕರು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಜೊತೆಗೆ ಹೋಗ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿತ್ತು. ಆದ್ರೆ ಈಗ ಸದಾನಂದ ಗೌಡ್ರೆ ಮಾತನಾಡಿದ್ದಾರೆ ಅನ್ನೋ ಒಂದು ಆಡಿಯೋ ಏನೀಗ ವೈರಲ್ ಆಗ್ತಾ ಇರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ವಿಚಾರಕ್ಕೆ ಒಂದು ಪುಷ್ಟಿ ನೀಡುವಂತಾಗಿದೆ. ಈಗ ಆಡಿಯೋದ ಸಾರಾಂಶಗಳು ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ವಿಚಾರಗಳು ಇಷ್ಟೇ ನೋಡಿ. ವಿಜೇಂದ್ರ ಅವರನ್ನ ಈಗಾಗಲೇ ಮುಂದುವರಿಸಿಕೊಂಡು ಬಂದಿದ್ದೀರಾ, ಒಂದಷ್ಟು ಹಿಂದಿನ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಅವರ ಒಂದಷ್ಟು ಪ್ಲಸ್ ಏನು, ಮೈನಸ್ ಏನು, ಜೊತೆಗೆ ಹೊಂದಾಣಿಕೆ ಹೇಗಿತ್ತು ಅನ್ನೋದು ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಆದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ಹೇಳ್ತಾರೆ, ವಿಜೇಂದ್ರ ಅವರನ್ನ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಮುಂದುವರಿಸಿ ಅದಾದ ನಂತರ ಅವರನ್ನ ಪಕ್ಷದಿಂದ ಅಂದ್ರೆ ಕೈ ಬಿಡುವಂತ ಕೆಲಸ ಮಾಡಬೇಕು, ಅಂದ್ರೆ ನಾಯಕತ್ವದಿಂದ, ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೈ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಆಡಿಯೋದಲ್ಲಿ ಹೇಳಿರುವಂತದ್ದು. ಕೇವಲ ಈಗಷ್ಟೇ ಅಲ್ಲ, ಅಂದ್ರೆ ಈ ಆಡಿಯೋದಿಂದ ಒಂದಷ್ಟು ಸಾಕಷ್ಟು ಬಿಜೆಪಿಯಲ್ಲಿ ಚರ್ಚೆ ಆಗ್ತಿದ್ರು ಕೂಡ ಇದು ಕೇವಲ ಸದಾನಂದ ಗೌಡರು ಒಬ್ಬರದೇ ಧ್ವನಿನ ಇಲ್ಲ, ಖಂಡಿತ ಅಲ್ಲ. ಸಾಕಷ್ಟು ನಾಯಕರು ಕೂಡ ಚರ್ಚೆ ಮಾಡ್ತಾ ಇದ್ರು, ಕೇವಲ ಅದು ಆಂತರಿಕವಾಗಿತ್ತು. ಆದ್ರೆ ಸದಾನಂದ ಗೌಡ್ರೆ ಮಾತನಾಡಿದ್ದಾರೆ ಎಂಬ ಒಂದು ಆಡಿಯೋ ಇವತ್ತು ವೈರಲ್ ಆಗ್ತಿರೋದು. ಅಲ್ಲಿ ಹೇಳಿರುವಂತಹ ಸ್ಪಷ್ಟ ವಿಚಾರ ಅಂತಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಮುಂದುವರಿಸಿ, ಅಕಸ್ಮಾತ್ ಈಗಲೇ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ತೆಗೆದಿದ್ದೇ ಆದಲ್ಲಿ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಬಿಜೆಪಿಯ ಬೆಂಬಲಿತ ಲಿಂಗಾಯತ ಸಮುದಾಯ ಇದರ ವಿರೋಧ ಪಟ್ಟವನ್ನು ಕಟ್ಟಬೇಕಾಗುತ್ತೆ. ಅಂದ್ರೆ ಬಿಜೆಪಿ ಲಿಂಗಾಯತ ವಿರೋಧ ಇಂತಹ ಪಟ್ಟವನ್ನು ಕಟ್ಟಬೇಕಾಗುತ್ತೆ. ಇದು ಕೇವಲ ಯಾರೋ ನಾರ್ಮಲ್ ಆಗಿ ಕಾರ್ಯಕರ್ತರ ಜೊತೆ ಮಾತಾಡಿಲ್ಲ, ಇದು ನೇರವಾಗಿ ಕೇಂದ್ರದ ನಾಯಕರ ಜೊತೆಗೆ ಮಾತನಾಡಿರುವಂತದ್ದು. ಹೀಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಆಡಿಯೋದಲ್ಲಿ ಒಂದಷ್ಟು ಚರ್ಚೆ ಮಾಡಬೇಕಾಗುವಂತದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾಜಿ ಸಿಎಂ ಸದಾನಂದ ಗೌಡರು ಮಾತಾಡಿದ್ದು ನಿಜವಾಗಿದೆಯಾ? ಯಾಕಂತಂದ್ರೆ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಆಡಿಯೋದ ಸಾರಾಂಶಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಅವರನ್ನ ಸಂಪರ್ಕ ಕೂಡ ಮಾಡಿದೀವಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳೋದಿಷ್ಟೇನೆ, ನಾನ್ಯಾಕೆ ಇಂಥ ವಿಚಾರವನ್ನ ಮಾತಾಡ್ಲಿ, ನನಗೆ ಆ ವಿಚಾರ ಅವಶ್ಯಕತೆನೇ ಇಲ್ಲ, ನಾನ್ಯಾಕೆ ಕೇಂದ್ರ ನಾಯಕರ ಬಳಿ ದೂರು ಕೊಡ್ಲಿ, ಈ ಎಲ್ಲಾ ವಿಚಾರಗಳು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಹಾಗಾದ್ರೆ ರಾಜ್ಯದಲ್ಲಿರುವಂತಹ ಅಥವಾ ರಾಜ್ಯ ಬಿಜೆಪಿಯಲ್ಲಿರುವಂತಹ ಒಳಬೇಗುದಿಗೆ ಇದೊಂದು ಪುಷ್ಟಿನ ಅಂತ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಜೊತೆಗೆ ಆಡಿಯೋದಲ್ಲಿ ಮಾತಾಡಿರುವಂತದ್ದು ಸದಾನಂದ ಗೌಡ್ರೇನ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿನ್ನೆಯಿಂದ ಈ ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು, ಬಿಜೆಪಿ ಪಾಳ್ಯದಲ್ಲೂ ವೈರಲ್ ಆಗ್ತಿದೆ, ಬಿಜೆಪಿ ವಲಯದಲ್ಲೂ ಕೂಡ ವೈರಲ್ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿ ನಾಯಕರು ಕೂಡ ಸದಾನಂದ ಗೌಡರು ಕೂಡ ಸಂಪರ್ಕ ಮಾಡಿದ್ದಾರೆ. ಅಂದ್ರೆ ಈ ಆಡಿಯೋದಲ್ಲಿ ಮಾತಾಡಿದ್ದು ನೀವೇನಾ, ಈ ಆಡಿಯೋಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಪಷ್ಟನೆ ಕೂಡ ಕೇಳಿರುವಂತದ್ದು. ಹೀಗಾಗಿ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವ ಯಾಕೆ ಒಪ್ತಾ ಇಲ್ಲ ಅಂತ ಎರಡು ವಿಚಾರಗಳು ಹೇಳ್ಬೋದು. ಒಂದು ಹೊಂದಾಣಿಕೆ, ಜೊತೆಗೆ ಹಿರಿಯರು ಮತ್ತು ಕಿರಿಯರ ನಡುವಿನ ಒಂದಷ್ಟು ಬಾಂಧವ್ಯ, ಅಂದ್ರೆ ಅವರ ಆಪ್ತರ ಜೊತೆಗೆ ಅವ್ರು ಹೆಚ್ಚಾಗಿರ್ತಾರೆ, ಹಿರಿಯ ನಾಯಕರಿಗೆ ಗೌರವ ಕೊಡಲ್ಲ, ಜೊತೆಗೆ ಹಿರಿಯರನ್ನು
ಒಗ್ಗಟ್ಟಿನಲ್ಲಿ ಕರ್ಕೊಂಡು ಹೋಗಲ್ಲ. ಯಾವುದೇ ಚುನಾವಣೆ ಆದ್ರೂ ಕೂಡ ಅವ್ರ ಆಪ್ತರಿಗಷ್ಟೇ ಅವಕಾಶ ಸಿಗುತ್ತೆ, ಅವ್ರ ಆಪ್ತರಿಗಷ್ಟೇನೆ ಮಣೆ ಹಾಕ್ತಾರೆ. ಎಲ್ಲ ಅಸಮಾಧಾನ ಕಡೆ ಇದ್ದಿದ್ದೆ. ಆದ್ರೆ ಈ ಆಡಿಯೋ ಈ ಎಲ್ಲಾ ವಿಚಾರಕ್ಕೂ ಕೂಡ ಪುಷ್ಟಿ ನೀಡುತ್ತಾ? ಖಂಡಿತ ಹೌದು. ಯಾಕಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವಕ್ಕೆ ಸಾಕಷ್ಟು ನಾಯಕರು ಹೋಗಿ ಈಗಾಗಲೇ ದೆಹಲಿ ಮಟ್ಟದ ಕಂಪ್ಲೇಂಟ್ ಕೂಡ ಮಾಡಿರುವಂತದ್ದು. ಅಂದ್ರೆ ಅವರನ್ನ ಬದಲಾವಣೆ ಮಾಡಬೇಕು ಅಂತಷ್ಟೇನೆ ದೂರು ನೀಡಿರುವಂತದ್ದು. ಹೀಗಾಗಿ ಈ ವಿಚಾರ ಈಗಾಗಲೇ ಸದಾನಂದ ಗೌಡ್ರೆ ಸ್ವತಃ ಸ್ಪಷ್ಟನೆ ಕೊಡಬೇಕಾಗತ್ತೆ. ಅಂದ್ರೆ ಈ ಆಡಿಯೋ ನಂದಲ್ಲ ಅಂತ ಕೂಡ ಹೇಳಿರುವಂತದ್ದು. ಆದ್ರೆ ಬಿಜೆಪಿ ವಲಯದಲ್ಲಿ ನಾನಾ ರೀತಿಯ ಚರ್ಚೆಗಳಾಗ್ತಿದೆಯಲ್ಲ, ಅಂದ್ರೆ ಹಿರಿಯ ನಾಯಕರ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಯ್ತಾ, ಅಥವಾ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೇವಲ ಸದಾನಂದ ಗೌಡರು ಮಾತ್ರ ವಿರೋಧ ಮಾಡಿದ್ರ, ಬೇರೆ ಯಾರ ನಾಯಕರಿಗೂ ಕೂಡ ಇರ್ಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಹಿಂದೆ ನಾವು ನೋಡಿದಾಗ ರೆಬಲ್ ನಾಯಕರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ಹಾಗಾಗಿ ಈ ಆಡಿಯೋ ಎಲ್ಲೋ ಒಂದ್ ಕಡೆ ಮಾಜಿ ಸಿಎಂ ಸದಾನಂದ ಗೌಡರಿಗೆ ಒಂದಷ್ಟು ಡ್ಯಾಮೇಜ್ ಕೂಡ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟರು ಕೂಡ ಎಲ್ಲೊಂದ್ ಕಡೆ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಇಷ್ಟೇನೆ. ವಿಜೇಂದ್ರ ಅವರನ್ನ 3 ತಿಂಗಳ ಮುಂದುವರಿಸಿ ಅದಾದ ನಂತರ ಬೇಡ, ಜೊತೆಗೆ ಈಗಲೇ ಅವರನ್ನ ಪಕ್ಷದಿಂದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೂ ಡ್ಯಾಮೇಜು, ಲಿಂಗಾಯತ ಸಮುದಾಯದ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಸ್ಪಷ್ಟನೆ ಕೇಳಬೇಕಾಗುತ್ತೆ. ಯಾಕಂದ್ರೆ ವಿಜೇಂದ್ರ ಅವರ ಪರವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಂತೋಷ್ ಅವರು, BL ಸಂತೋಷ್ ಅವರು ಇದ್ದಾರೆ ಅಂತ ಕೂಡ ಆ ಕೇಂದ್ರದ ನಾಯಕರು ಆಡಿಯೋದ ಸಾರಾಂಶದಲ್ಲಿ ಹೇಳ್ತಾರೆ. ಅಂದ್ರೆ ಮಾತನಾಡಿದ್ದಾರೆ ಎಂಬ ಆಡಿಯೋದಲ್ಲಿ ಕೂಡ ಹೇಳ್ತಾರೆ. ಹೀಗಾಗಿ ಇದನ್ನ ವಿಜೇಂದ್ರ ಅವರು ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ಕೊಡ್ತಾರೆ, ಜೊತೆಗೆ ಇದನ್ನ ಎಷ್ಟರ ಮಟ್ಟಿಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಒಂದಷ್ಟು ಸ್ಪಷ್ಟ ವಿಚಾರಗಳು ಕೆಲವೇ ದಿನಗಳಲ್ಲಿ ತಿಳಿಬೇಕಾಗುತ್ತೆ. ಸದ್ಯ ವಿಜೇಂದ್ರ ಅವರು ಶಿಕಾರಿಪುರ ಪ್ರವಾಸದಲ್ಲಿ ಇದ್ದಾರೆ. ಸದಾನಂದ ಗೌಡ ಅವರ ನಿವಾಸ ಡಾಲರ್ಸ್ ಕಾಲೋನಿಯಲ್ಲಿ ಇದ್ದಾರೆ. ಹೀಗಾಗಿ ಅವರ ಒಂದು ಸ್ಪಷ್ಟನೆ ಕೂಡ ಈಗಾಗಲೇ ನಾವು ಕೂಡ ಕಾಯ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ, ತಮ್ಮೆಲ್ಲ ಡೀಟೇಲ್ಸ್. ಡಿ.ವಿ. ಸದಾನಂದ ಗೌಡ ಅವರದ್ದು ಎನ್ನಲಾದಂತಹ ಒಂದು ಆಡಿಯೋ ಸದ್ಯ ಸಂಚಲನಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ ಡಿ.ವಿ. ಸದಾನಂದ ಗೌಡ ಅವರು ದೂರವಾಣಿ ಮೂಲಕ. ಆ ಸಂದರ್ಭದಲ್ಲಿ ಇಲ್ಲ, ಇದು ನನ್ನ ಆಡಿಯೋ ಅಲ್ಲ, ನಾನು ಆ ರೀತಿ ಮಾತನಾಡುವವನಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಳೆದ ಹಲವು ಸಮಯದಿಂದ ಇರುವಂತಹ ಒಳಬೇಗುದಿ ಆಗಾಗ್ಗೆ ಬೇರೆ ಬೇರೆ ರೂಪದಲ್ಲಿ ಸ್ಫೋಟ ಆಗಿದ್ದಿದೆ. ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಬಳಿಕವಂತೂ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಈಗ ಸ್ಫೋಟವಾಗಿರುವಂತಹ ಆಡಿಯೋದಲ್ಲೂ ಕೂಡ ಹಲವು ವಿಚಾರಗಳ ಪ್ರಸ್ತಾಪ ಇದೆ. ಅದರಲ್ಲಿ ಇನ್ನು 3 ತಿಂಗಳು ಕಳೀಲಿ, ಅಕ್ಟೋಬರ್ ತನಕ ದಿನಗಳನ್ನ ತಳ್ಳೋಣ. ಎಕ್ಸಾಕ್ಟ್ ಇದೇ ವರ್ಡ್, ಅಕ್ಟೋಬರ್ ತನಕ ದಿನಗಳನ್ನ ತಳ್ಳುವಂತಹ ಕೆಲಸ ಮಾಡೋಣ. ಅದಾದ ನಂತರ ವಿ ವಿಲ್ ಕಿಕ್ ಹಿಮ್ ಔಟ್ ಅನ್ನುವಂಥ ಮಾತು. ಕಿಕ್ ಹಿಮ್ ಔಟ್ ಅಂದ್ರೆ ಏನು? ಕಿತ್ತ ಬಿಸಾಕೋಣ ಅನ್ನುವಂಥ ಮಾತು. ಅಂದ್ರೆ ಅಷ್ಟು ಆಕ್ರೋಶದ ಮಾತು ವಿಜಯೇಂದ್ರ ಅವರ ವಿರುದ್ಧ. ಇಫ್ ಇನ್ ಕೇಸ್ ಅದು ಡಿ.ವಿ. ಸದಾನಂದ ಗೌಡರದ್ದೇ ಆದ್ರೆ ಈಗ ಅದನ್ನ ತನಿಖೆ ಮಾಡಬೇಕು, ಆಡಿಯೋ ಅವ್ರದಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು. ಅದನ್ನ ಬಿಜೆಪಿ ಪಾಳಿಯ ಮಾಡುವುದಕ್ಕೆ ಮುಂದಾಗುತ್ತಾ? ಈ ಆಡಿಯೋನ ಗಂಭೀರವಾಗಿ ಪರಿಗಣಿಸುತ್ತಾ? ಯಾಕಂದ್ರೆ ಚುನಾವಣೆಗೆ ಇರುವಂತದ್ದು ಇನ್ನು 2 ವರ್ಷ ಮಾತ್ರ. ಈಗ ರಾಜ್ಯಾಧ್ಯಕ್ಷರಾಗಿ ಹಲವು ಸಮಯ ಆಯಿತು ವಿಜಯೇಂದ್ರ ಅವರು. ಇನ್ನೂ ಕೂಡ ನಾಯಕತ್ವದ ವಿಚಾರಕ್ಕೆ ಈ ತಿಕ್ಕಾಟ, ಇನ್ನೂ ಕೂಡ ನಾಯಕತ್ವದ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ ಪಕ್ಷದ ನಾಯಕರಲ್ಲಿ ಅಂತಂದ್ರೆ ಮುಂದೆ ಇದರ ಪರಿಣಾಮಗಳು ಏನು ಅನ್ನೋದನ್ನು ಕೂಡ ಗಂಭೀರವಾಗಿ ಕಮಲಪಾಳಿಯ ಪರಿಗಣಿಸಲೇಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.